ಜೋಡಿ ನುಡಿ ಅಂದ್ರೇನು? ಆ ಪದದಲ್ಲೇ ಅರ್ಥ ಇದೆ. ಅಂದರೆ ಎರಡು ಪದಗಳನ್ನ ನಾವು ಜೋಡಿ ಮಾಡಿ ಹೇಳ್ತಿದ್ದೀವಿ. ಅರ್ಥವಿರುವ ಪದದೊಂದಿಗೆ ಸಮಾನಾರ್ಥಕವಾದ ಅಥವಾ ವಿರುದ್ಧಾರ್ಥಕವಾದ ಅಥವಾ ಅರ್ಥರಹಿತ ಪದವನ್ನು ನಾವು ಜೋಡಿಸಿ ಹೇಳ್ತೀವಿ. ಇದಕ್ಕೆ ನಾವು ಜೋಡಿ ನುಡಿ ಅಂತ ಹೇಳಿ ಕರಿತೀವಿ. ಈಗ ಕೆಲವೊಂದು ಉದಾಹರಣೆಗಳನ್ನ ನೋಡ್ತಾ ಹೋಗೋಣ. ಮೊದಲನೇದು ಸಮಾನಾರ್ಥಕ ಜೋಡಿ ನುಡಿಗೆ ಉದಾಹರಣೆ. ಉಡುಗೆ ತೊಡುಗೆ ಎರಡು ಸಮಾನಾರ್ಥಕ ಪದಗಳು. ಅವಳಿ ಜವಳಿ ಎರಡು ಸಮಾನಾರ್ಥಕ ಪದಗಳು. ಎರಡನೇದು ವಿರುದ್ಧಾರ್ಥಕ ಜೋಡಿ ನುಡಿ. ಸಿಹಿ ಕಹಿ ಎರಡು ವಿರುದ್ಧಾರ್ಥಕ ಪದ. ನೋವು ನಲಿವು ಎರಡು ವಿರುದ್ಧಾರ್ಥಕ ಪದ. ಹಾಗೆ ಮೂರನೇದು ಎರಡನೇ ಪದ ಅರ್ಥರಹಿತವಾಗಿರ್ತಕ್ಕಂಥದ್ದು. ಕೂಲಿ ನಾಲಿ ಕೂಲಿಗೆ ಅರ್ಥ ಇದೆ, ನಾಲಿಗೆ ಅರ್ಥ ಇಲ್ಲ. ಗಿಡ ಗೆಂಡೆ ಗಿಡಕ್ಕೆ ಅರ್ಥ ಇದೆ, ಗೆಂಡೆಗೆ ಅರ್ಥ ಇಲ್ಲ. ಹೀಗೆ ಹಾಗೆ ನಾವು ಇನ್ನೊಂದಿಷ್ಟು ಉದಾಹರಣೆಗಳನ್ನ ನೋಡ್ಬೋದು ಜೋಡಿ ನುಡಿಗೆ. ಮನೆ ಮಠ, ಆಸ್ತಿ ಪಾಸ್ತಿ, ಮಕ್ಕಳು ಮರಿ, ಅವಳಿ ಜವಳಿ, ತನು ಮನ, ದೇವರು ದಿಂಡ್ರು, ಬೆಟ್ಟ ಗುಡ್ಡ, ದವಸ ಧಾನ್ಯ, ಉಡುಗೆ ತೊಡುಗೆ, ಕಸ ಕಡ್ಡಿ, ಸಡಗರ ಸಂಭ್ರಮ, ಅಂದ ಚಂದ, ಅಕ್ಕ ಪಕ್ಕ, ಅಂಕು ಡೊಂಕು, ಬಟ್ಟೆ ಬರೆ, ದೇವರು ದಿಂಡ್ರು, ಕೆಲಸ ಗಿಲ್ಸ, ಮನೆ ಮಠ, ಊಟ ಉಪಚಾರ. ಹೀಗೆ ಇವೆಲ್ಲವೂ ಕೂಡ ಜೋಡಿ ನುಡಿಗೆ ಉದಾಹರಣೆಗಳಾಗುತ್ತೆ.